ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮದಲ್ಲಿ ಭಾಗಿಯಾದಂತ ಆರೋಪಿಗಳ ಇಂಚಿಂಚು ಮಾಹಿತಿ ಟಿವಿ9ಗೆ ಲಭ್ಯ ಆಗಿದೆ. ಆರೋಪಿಗಳ ವಿಚಾರವನ್ನ A7 ಪದ್ಮನಾಭ್ ಜೆಜೆ ಇಂದ ಶುರುವಾದ್ರೆ A14 ತನಕದ ಮಾಹಿತಿ ಲಭ್ಯ ಆಗಿದೆ. A7 ಪದ್ಮನಾಭ್ ಜೆಜೆ ಈತ ವಾಲ್ಮೀಕಿ ನಿಗಮದ ಹಿಂದಿನ ನಿರ್ದೇಶಕ. A8 ಲೆಕ್ಕಾಧೀಕ್ಷಕ ವಾಲ್ಮೀಕಿ ನಿಗಮದ್ದು ಯಾರು ಪರಶುರಾಮ್. A9 ಸತ್ಯನಾರಾಯಣ. A10 ನೆಕ್ಕುಂಟಿ ನಾಗರಾಜ್. A9 ಸತ್ಯನಾರಾಯಣ ಇಟಕಾರಿ. A10 ನೆಕ್ಕುಂಟಿ ನಾಗರಾಜ್. A11 ನಾಗೇಶ್ವರ ರಾವ್. A12 ಚಂದ್ರಮೋಹನ್. A13 ಸತ್ಯನಾರಾಯಣ ವರ್ಮಾ. A14 ಜಗದೀಶ್ ಜಿಕೆ. ಒಟ್ಟು 14 ಮಂದಿಯನ್ನ ಈ ಪ್ರಕರಣದಲ್ಲಿ ಆರೋಪಿಗಳು ಅಂತೇಳಿ ಅಕ್ಯೂಸ್ಡ್ ಅಂತೇಳಿ ಈಗ ಹೆಸರಿಸಲಾಗಿದೆ. ಅದರಲ್ಲಿ A7 ಇಂದ A14 ತನಕ ನಮಗೆ ಲಭ್ಯ ಆಗಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಇದರಲ್ಲಿ ಲೆಕ್ಕಾಧಿಕಾರಿ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಏನು ಎತ್ತ ಇವರೆಲ್ಲರ ವಿಚಾರವೂ ಕೂಡ ಈಗ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. A7 ಇಂದ A14 ಅಂತ ಅಂದರೆ 7 ಮಂದಿ ಆರೋಪಿಗಳ ಪೈಕಿ ಒಟ್ಟು ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ ರಾಜ್ಯ ಪೊಲೀಸರಿಂದ 11 ಮಂದಿ ಅರೆಸ್ಟ್ ಆಗಿ ಹೋಗಿದೆ. 94.69 ಕೋಟಿ ಹಗರಣ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಸಂಗತಿ. ಅದರಲ್ಲಿ ಕೆಲವು ಅಮೌಂಟ್ ಎಲ್ಲ ರಿಕವರಿ ಮಾಡಿದ್ದೀವಿ ಅಂತ ಹೇಳಿ ದಿಕ್ತಪ್ಸಕ್ಕೆ ನೋಡಿದಂಥ ಕಾರಣಕ್ಕಾಗಿ 94 ಕೋಟಿ ಬಂದು ನಿಂತಿದೆ. ಸೊ ಹೈದರಾಬಾದ್ನಲ್ಲಿ 5 ಬಂಧಿಸಿತ್ತು SIT ತಂಡ. ಬೆಂಗಳೂರು ಹಾಗೆ ದಾವಣಗೆರೆಯಲ್ಲಿ ಉಳಿದ ಆರೋಪಿಗಳ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಇವತ್ತು ಹರೀಶ್ನನ್ನ ಬಂಧಿಸಿದೆ ಇಡಿ ಟೀಮ್. ಈವರೆಗೂ ಒಟ್ಟು 35 ಕೋಟಿಗೂ ಅಧಿಕ ಮೌಲ್ಯದ ನಗದು, ಚಿನ್ನಾಭರಣ ಹಾಗೆ ಬ್ಯಾಂಕ್ಗಳಲ್ಲಿ ನಗದು ಹಾಗೆ ಚಿನ್ನಾಭರಣಗಳನ್ನ ಜಪ್ತಿ ಮಾಡಲಾಗಿದೆ. ಜೊತೆಗೆ ಬ್ಯಾಂಕ್ನಲ್ಲಿ ಇಟ್ಟಿದ್ದಂಥ ಕೆಲ ಹಣ ಅಥವಾ ಬ್ಯಾಂಕ್ನಲ್ಲಿ ಟ್ರಾನ್ಸ್ಫರ್ ಆಗಿದ್ದಂಥ ಹಣವನ್ನು ಕೂಡ SIT ಟೀಮ್ ಜಪ್ತಿ ಮಾಡಿದೆ. ಹತ್ತತ್ರ ಇದು 180 ಕೋಟಿಗೂ ಅಧಿಕ ಮೊತ್ತದ ಹಗರಣ ಅನ್ನುವಂಥದ್ದು ಆರಂಭಿಕ ಹಂತದಲ್ಲಿ ತಿಳಿದು ಬಂದಿದ್ದಂಥ ಮಾಹಿತಿ. ಅದರದ್ದು ಎಷ್ಟು ಮೌಲ್ಯ ಏನು ಎತ್ತ ಅನ್ನುವಂಥದ್ದು ಪತ್ತೆ ಹಾಕುವ ಕಾರ್ಯ ಈಗಲೂ ಆಗ್ತಾ ಇದೆ. 94 ಕೋಟಿಗೂ ಅಧಿಕ ಹಣದ ಅಕ್ರಮ ನಡೆದಿದೆ ಅನ್ನುವಂಥದ್ದು, ಹಗರಣ ನಡೆದಿದೆ ಅನ್ನುವಂಥದ್ದು ಸಿಕ್ಕಿರೋ ಮಾಹಿತಿ. 35 ಕೋಟಿಗೂ ಅಧಿಕ ಮೌಲ್ಯದ ನಗದು ಚಿನ್ನಾಭರಣವನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.